ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಯುವಕರು ಮನಸ್ಸು ಮಾಡಿದರೆ ಏನೆಲ್ಲವನ್ನು ಸಾಧಿಸಬಲ್ಲರು ಹಾಗೂ ಅವರ ಸಾಧನೆಗೆ ಯಾವುದೂ ಕೂಡ ಅಸಾಧ್ಯವಾಗಲಾರದು ಅನ್ನುವಂಥ ಒಂದು ವಿಷಯವಾಗಿ ಈ ಸಂಚಿಕೆಯ ಮುಖಾಂತರ ನನ್ನೆಲ್ಲ ಕನ್ನಡಿಗ ಚಾನಲ್ ವೈಟಿಯ ಎಲ್ಲ ನನ್ನ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಹಾಗೂ ಪ್ರಸ್ತುತಪಡಿಸ್ತಾ ಇದ್ದೇನೆ ಈ ಸಂಚಿಕೆಯನ್ನು. ಹೀಗಿರಬೇಕಾದ್ರೆ ಯುವಕರು ಮನಸ್ಸು ಮಾಡಬೇಕು, ಯುವಕರನ್ನು ಬೆಳೆಸ್ತಿರ್ತಕ್ಕಂಥ ಅವರ ತಂದೆ ತಾಯಿಗಳು ಮನಸ್ಸು ಮಾಡಬೇಕು, ಸಮಾಜ ಮನಸ್ಸು ಮಾಡಬೇಕು. ಅದೇ ರೀತಿಯಾಗಿ ದೇಶವಾಸಿಗಳು ಕೂಡ ಯುವಕರ ಬೆನ್ನೆಲುಬಾಗಿ ನಿಂತರೆ ದೇಶದಲ್ಲಿ ಎಂತಹ ಬಿರುಗಾಳಿಯನ್ನಾದರೂ ಎಬ್ಬಿಸಬಹುದು ಹಾಗೂ ಸುಧಾರಣೆಗಳನ್ನು ತರಬಹುದು ಅನ್ನುವುದಕ್ಕೆ ಸಾಕ್ಷಿ ಇವತ್ತಿನ ಈ ಸಂಚಿಕೆಯ ಕಥಾಹಂದರ ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವಾಗ ನಾವು ಸ್ವಾರ್ಥಿಗಳಾಗಿರ್ತೇವೋ, ಯಾವಾಗ ನಾವು ಲೋಲುಪರಾಗಿರ್ತೇವೆ, ಯಾವಾಗ ನಾವು ಕೂಪ ಮಂಡಕಗಳಾಗಿ ಆಗಿರ್ತೇವೆಯೋ ಅಲ್ಲಿವರೆಗೂ ನಾವು ಕೂಡ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಭಾವನೆಯು ಪ್ರತಿಯೊಬ್ಬರಲ್ಲಿಯೂ ಬರಬೇಕು. ಯಾಕಂದರೆ ನನ್ನ ಮನೆ ಚೆಂದಿದ್ರೆ ಸಾಕಪ್ಪ, ನನ್ನ ಸಂಸಾರ ಚೆನ್ನಾಗಿದ್ದರೆ ಸಾಕು ಅನ್ನುವಂಥ ಭಾವನೆಯಲ್ಲಿಯೇ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಅಷ್ಟೇ ಏಕೆ ದೇಶದಲ್ಲಿ ಇರತಕ್ಕಂಥ ಒಂದು ವಾಸ್ತವ ಸತ್ಯ. ಈ ವಾಸ್ತವ ಸತ್ಯವನ್ನು ಕಳಚಿ ನಾವು ಮುಂದೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ವಿಚಾರವನ್ನು ಮಾಡಿದಾಗ ನಮಗೆ ಮೊದಲು ಬರುವುದು ರಾಷ್ಟ್ರ, ದೇಶಭಕ್ತಿ ಯಾವನಲ್ಲಿ ಇರುತ್ತದೆಯೋ ಆ ವ್ಯಕ್ತಿಯ ಭಾವನೆಗಳೇ ಬೇರೆ ಆಗಿರ್ತವೆ. ಜೊತೆಗೆ ಅವನ ಆಲೋಚನೆಗಳು ಕೂಡ ಬೇರೆಯಾಗಿರ್ತವೆ. ಹೀಗಿರುವಾಗ ಆ ಆಲೋಚನೆಗಳನ್ನು ಮೆಚ್ಚುವ, ಅಪ್ಪುವ ಹಾಗೂ ಅವುಗಳನ್ನು ಒಪ್ಪಿಕೊಳ್ಳುವಂಥ ಜನರ ಸಾಂಗತ್ಯವನ್ನು ಬೆಳೆಸಬೇಕಾಗಿರತಕ್ಕಂಥದ್ದು ಒಳ್ಳೆಯ ಆಲೋಚನೆ, ದೇಶಭಕ್ತಿಯ ಆಲೋಚನೆ ಹಾಗೂ ದೇಶವಾಸಿಗಳ ಹಿತ ರಕ್ಷಣೆ ಮಾಡಲಿಕ್ಕೆ ನಾವು ಕೈಗೊಳ್ಳಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಯಾವ ರೀತಿ ನಾವು ಮಾಡಬೇಕು, ಆ ರೀತಿಯಲ್ಲಿ ನಾವು ನಡಿಬೇಕಾದರೆ ನಮಗೆ ಏನು ಬೇಕು ಅನ್ನುವಂಥ ಮಾತುಗಳನ್ನು ನಾವು ನಮ್ಮಷ್ಟಕ್ಕೆ ಪ್ರಶ್ನೆಗಳನ್ನು ಹಾಕಿಕೊಂಡಾಗ ಅದಕ್ಕೆ ಉತ್ತರವಾಗಿ ನಮಗೆ ದೊರೆಯುವುದು ಬಾಲನ್ ಶಾ ಅನ್ನುವಂಥ ಹೆಸರು ನಿಜಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ, ಅದು ಕೂಡ ಒಂದು ವಾರ ಅಥವಾ 10 ದಿನಗಳ ಒಳಗಾಗಿ ನಮ್ಮ ನಡುವೆ ಪ್ರಬಲವಾಗಿ ದೇಶಭಕ್ತಿಯ ಭಾವನೆಯನ್ನು ಬಿತ್ತುತ್ತಿರುವಂಥ ಒಂದು ಕೆಚ್ಚೆದೆಯ ಹೆಸರು. ಆ ಹೆಸರಿನೊಂದಿಗೆ ತಳುಕು ಹಾಕಿಕೊಂಡಿರ್ತಕ್ಕಂಥ ಆ ದೇಶದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿದಾಗ ಯುವ ಶಕ್ತಿಯ ಪಡೆ ಯಾವ ರೀತಿ ತನ್ನ ಆರ್ಭಟವನ್ನು ಹಾಗೂ ತನ್ನ ಒಂದು ಭರ್ಜರಿ ಒಂದು ವಿಚಾರಧಾರೆಗಳನ್ನು ಆ ರಾಷ್ಟ್ರದಲ್ಲಿ ಪ್ರಚುರ ಪಡಿಸ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಆ ದೇಶದ ಪರಿಸ್ಥಿತಿ ಇವತ್ತು ನಮ್ಮ ಕಣ್ಮುಂದೆಯೇ ನಿಂತಿದೆ. ಹೀಗಿರುವಾಗ ನಮ್ಮಲ್ಲಿಯೂ ಕೂಡ ಅದು ಇಲ್ಲ ಅಂತ ಹೇಳಬೇಡಿ. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥ ಬಹುತೇಕರು ನಾವು ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅನ್ನುವಂಥ ಭಾವನೆಯನ್ನು ನಾವು ಎಲ್ಲರೂ ಕೂಡ ಹೊಂದಿದ್ದೇವೆ. ಈ ಒಂದು ಭಾವನೆಯಿಂದ ನಾವು ಯಾವಾಗ ಕಳಿಸ್ಕೊಳ್ತೀವೋ, ನುಣಿಸ್ಕೊಳ್ತೀವೋ ಆ ಸಮಯದಲ್ಲಿ ಮಾತ್ರ ನಾವು ನಮ್ಮ ದೇಶಕ್ಕಾಗಿ, ನಮ್ಮ ನಾಡಿಗಾಗಿ, ನಮ್ಮ ನುಡಿಗಾಗಿ, ನಮ್ಮ ಆತ್ಮರಕ್ಷಣೆಗಾಗಿ ನಾವು ಏನನ್ನಾದರೂ ಮಾಡಬಲ್ಲೆವು ಅನ್ನುವಂಥ ಒಂದು ಭಾವನೆ ನಿಮ್ಮಲ್ಲಿ ಬೆಳೆದರೆ ನೀವು ಏನನ್ನಾದರೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ. ಹೀಗಿರಬೇಕಾದ್ರೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ, ಪ್ರಸ್ತುತಪಡಿಸಲಿಕ್ಕೆ ತಮಗೆ ನಾನು ಬಯಸಿದ್ದೇನೆ. ಮೊದಲು ನಾವು ಯಾವ ರೀತಿ ಇರಬೇಕು ಹಾಗೂ ನಮ್ಮ ಆಲೋಚನೆಗಳು ಯಾವ ರೀತಿ ಇರಬೇಕು, ನಮ್ಮ ಆಲೋಚನೆಗಳಿಗೆ ಅನುಸಾರವಾಗಿ ನಾವು ಯಾವ ರೀತಿ ಸಮಾಜದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು, ಆ ತೊಡಗಿಸಿಕೊಂಡಂಥ ಕೆಲಸ ಕಾರ್ಯಗಳು ಎಂತಹವು ಅನ್ನೋದನ್ನು ಕೂಡ ನಾವು ಅರಿತುಕೊಳ್ಬೇಕು. ಹಾಗಾದಾಗ ಮಾತ್ರ ನಮ್ಮ ಆಲೋಚನೆಗಳಿಗೆ, ನಮ್ಮ ವಿಚಾರಗಳಿಗೆ, ನಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸುವಂಥ ಹೃದಯಗಳು ಸಾಕಷ್ಟು ಇವೆ. ಯಾಕಂದರೆ ಎಷ್ಟೋ ನೊಂದ ಕುಟುಂಬಗಳು, ಆಮೇಲೆ ತುಳಿತಕ್ಕೊಳಗಾದ ಕುಟುಂಬಗಳು ಹಾಗೂ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಕುಟುಂಬಗಳು, ಬಡತನದಲ್ಲಿ ಬೇಯುತ್ತಿರುವಂಥ ಕುಟುಂಬಗಳು, ಹೀಗೆ ಹಲವಾರು ಶೋಷಿತ ವರ್ಗಗಳನ್ನು ನಾವು ನಮ್ಮ ಜೊತೆಗೆ ಕರೆದುಕೊಂಡು ಮುನ್ನುಗ್ಗಿದಾಗ ನಮ್ಮನ್ನು ಹಿಡಿಯುವವರು ಈ ಸಮಾಜದಲ್ಲಿ, ಈ ಒಂದು ವ್ಯವಸ್ಥೆಯಲ್ಲಿ ಯಾರಿಗೂ ಕೂಡ ಆಗೋದಿಲ್ಲ ಅನ್ನುವಂಥ ಭಾವನೆ ಯಾವತ್ತು ನಮ್ಮ ಮನ ಮತ್ತು ಮನಸ್ಸಿನಾಳದಲ್ಲಿ ಬರುತ್ತೋ ಆವಾಗ ಏನಾದರೂ ಒಂದು ಹೊಸ ಗಾಳಿಯನ್ನು, ಬಿರುಗಾಳಿಯನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ. ಹೀಗಿರುವಾಗ ಈಗ ನಮ್ಮ ದೇಶದಲ್ಲಿಯೇ ನೋಡಿ, ಯಾಕಂದ್ರೆ ಮೋದಿ ಏನು ನಮಗೆ ಒಬ್ಬರು ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ.
ಅವರು ಕೂಡ ಇನ್ನೆಷ್ಟು ದಿವಸ ಅಧಿಕಾರದಲ್ಲಿ ಇರ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹೀಗಿರುವಾಗ ನಮ್ಮ ಯುವ ಪೀಳಿಗೆಯನ್ನು ನಾವು ಮುಂದೆ ಯಾವ ರೀತಿ ಬೆಳೆಸಬೇಕು, ಉಳಿಸಬೇಕು, ಅವರ ಒಂದು ಸಾಮರ್ಥ್ಯವನ್ನು ಪ್ರಚುರಪಡಿಸಬೇಕು ಅನ್ನುವಂಥ ಆಲೋಚನೆ ನಮ್ಮಲ್ಲಿ ಇದೆಯೇ ಅನ್ನುವಂಥ ಪ್ರಶ್ನೆಯನ್ನು ನಾವು ನಮ್ಮಷ್ಟಕ್ಕೆ ಹಾಕಿಕೊಂಡಾಗ ಯಾರಲ್ಲಿಯೂ ಕೂಡ ಇಲ್ಲ 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 ಅನ್ನುವಂಥ ಉತ್ತರಗಳೇ ಬರ್ತವೆ. ಹೀಗಿರಬೇಕಾದ್ರೆ ಕಾರಣವೇನೆಂದರೆ ಸ್ವಾರ್ಥ ಹಾಗೂ ನಮ್ಮ ಸ್ವಜನ ಪಕ್ಷಪಾತ. ಹೀಗಿರುವಾಗ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಈಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಯನ್ನೇ ತಗೊಳ್ಳಿ. ಈಗ ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ತಮ್ಮಷ್ಟಕ್ಕೆ ತಾವೇ ಮುಂದೆ ಬರಬೇಕು, ತಮ್ಮ ಕುಟುಂಬದವರೇ ಮುಂದೆ ಬರಬೇಕು, ತಮ್ಮ ವಂಶದಲ್ಲಿ ಹುಟ್ಟಿರ್ತಕ್ಕಂಥವರೇ ಮುಂದೆ ಬರಬೇಕು, ತಮ್ಮ ಸಂಬಂಧಿಕರೇ ಮುಂದೆ ಬರಬೇಕು ಅನ್ನುವಂಥ ಮನೋಸ್ಥಿತಿಯಲ್ಲಿ ಇದ್ದಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ಅವರ ಹಿಂಬಾಲಕರಾದವರು, ಅವರನ್ನು ಅಪ್ಪಿಕೊಂಡವರು, ಅವರನ್ನು ಬೆಂಬಲಿಸುವವರು ಹಾಗೂ ಅವರಿಗೆ ಮತ ಹಾಕ್ತಕ್ಕಂಥ ಜನರನ್ನು ಅವರು ಬೆಳೆಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನು ನಿಮ್ಮಷ್ಟಕ್ಕೆ ನೀವು ಹಾಕಿಕೊಳ್ಳಿ. ಆವಾಗ ನಿಮ್ಮ ಕಡೆಯಿಂದ ಬರ್ತಕ್ಕಂಥ ಉತ್ತರವೇ ನಿಮಗೆ ಒಂದು ಆಶಾ ಜ್ಯೋತಿಯಾಗಿ ಕಾಣಿಸ್ತೈತಿ. ಹೀಗಿರಬೇಕಾದ್ರೆ ಎಷ್ಟೊಂದು ದಿನ ನೀವು ಇನ್ನೊಬ್ಬರ ಜೀತದಾಳಾಗಿ ದುಡಿಲಿಕ್ಕೆ ಸಾಧ್ಯ? ಆ ಜೀತದಾಳ ಆಗುವುದಕ್ಕಿಂತ ಪೂರ್ವದಲ್ಲಿ ನೀವು ಕೂಡ ಈ ರಾಷ್ಟ್ರದ ದೊರೆಯಾಗಬೇಕು, ಈ ರಾಷ್ಟ್ರವನ್ನು ಆಳಬೇಕು, ಈ ರಾಜ್ಯವನ್ನು ಆಳಬೇಕು, ನಿಮ್ಮ ಸಮಾಜವನ್ನು ತಿದ್ದಬೇಕು, ನಿಮ್ಮ ಊರನ್ನು ನೀವು ಸ್ವಚ್ಛವಾಗಿಡಬೇಕು, ಜೊತೆಗೆ ಒಳ್ಳೆಯ ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು, ಒಳ್ಳೆಯ ಆಡಳಿತವನ್ನು ನೀಡುವಂಥ ಒಂದು ಪ್ರಜೆಯಾಗಿ ನೀವು ರೂಪುಗೊಳ್ಳಬೇಕಾದ್ರೆ ನಿಮ್ಮಲ್ಲಿ ಎಂಥ ಭಾವನೆಗಳು ಇರಬೇಕಂದ್ರೆ, ನಾನು ನನಗಾಗಿ ಅನ್ನುವುದನ್ನು ಮೊದಲು ಬಿಟ್ಟು ನಾವು ನನ್ನವರಿಗಾಗಿ ಅನ್ನುವಂಥ ಭಾವನೆಯನ್ನು ಯಾವತ್ತು ನೀವು ಬೆಳೆಸ್ಕೊಳ್ತೀರೋ ಆವತ್ತು ಮಾತ್ರ ನೀವು ಈ ಸಮಾಜದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದಕ್ಕೂ ಸಾರ್ಥಕ, ಈ ದೇಶ ಭಾಷೆಯ ಹಾಗೂ ಮಾತೃಭೂಮಿಯ ಒಂದು ಋಣವನ್ನು ತೀರಿಸಲಿಕ್ಕೂ ಕೂಡ ಸಾಧ್ಯ. ಹೀಗಾದಾಗ ಮಾತ್ರ ಯಾವತ್ತೂ ಕೂಡ ನಾವು ನಮ್ಮತನವನ್ನು ಕಳೆದುಕೊಳ್ಳಬಾರದು ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಹಾಗಿರುವಾಗ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಕಠ್ಮಂಡುವಿನಲ್ಲಿ ನಡೆದಿರ್ತಕ್ಕಂಥ ಹಾಗೂ ನೇಪಾಳದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯ ಸಾಕ್ಷಿ. ಹೀಗಿರಬೇಕಾದ್ರೆ ಆ ನೇಪಾಳದಲ್ಲಿ ಈಗ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಮುಖ್ಯ ಕಾರಣ ಕರ್ನಾಟಕದ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ಯುವಕ, ಅವನು ತನ್ನ ದೇಶಕ್ಕೆ ಹೋಗಿ ಅಲ್ಲಿ ಏನಾದರೂ ಒಂದು ಮಾಡಿ ಕ್ರಾಂತಿಯನ್ನು ಮಾಡಬೇಕು, ದೇಶವನ್ನು ಸಂರಕ್ಷಿಸಬೇಕು, ದೇಶದಲ್ಲಿ ಸುಶಾಂತಿಯನ್ನು ತರಬೇಕು ಅನ್ನುವಂಥ ಒಂದು ಮನಸ್ಸಿನಲ್ಲಿ ಮಡಗಿದಾಗ ಆ ಒಂದು ಆ ವಿಚಾರಗಳು ಅವನಲ್ಲಿ ಹುಟ್ಟಿಕೊಂಡಾಗ ಆ ದೇಶದ ರಾಜಕೀಯ ಬದಲಾವಣೆಯನ್ನೇ ಮಾಡ್ತಿರ್ತಕ್ಕಂಥ ಈ ಸಂಗತಿ ನಮ್ಮೆಲ್ಲರಿಗೂ ಕೂಡ ಕಣ್ಮುಂದೆ ಇದೆ. ಬಾಲೆನ್ ಶಾ ನಮ್ಮ ಕರ್ನಾಟಕದ ಬೆಳಗಾವಿಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಓದಿರತಕ್ಕಂಥ ಒಬ್ಬ ವಿದ್ಯಾರ್ಥಿ, ಕನ್ನಡ ನಾಡಿಗೆ ಹಾಗೂ ಬೆಳಗಾವಿಗೆ ಅತಿ ಹತ್ತಿರದ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥ ಈ ವಿದ್ಯಾರ್ಥಿ ತನ್ನ ದೇಶಕ್ಕೆ ಹೋಗಿ ನೇರವಾಗಿ ಅವನು ರ್ಯಾಂಪ್ ಹಾಡುಗಳನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡಿದ. ಅಂಥ ಹಾಡುಗಳನ್ನು ಕೇಳಿದಾಗ ನಿಜಕ್ಕೂ ಕೂಡ ಎಂಥವರ ಮನಸ್ಸು ಮೈಮನಗಳು ಕೂಡ ಉಲ್ಲಸಿತವಾಗಲಿಕ್ಕೆ ಸಾಧ್ಯ. ಹಾಗಿರಬೇಕಾದ್ರೆ ಆ ದೇಶದಲ್ಲಿ ಒಂದು ಕಟ್ಟುನಿಟ್ಟಿನ ಆಡಳಿತ ಇರಬೇಕು ಅನ್ನುವಂಥ ಉದ್ದೇಶದಿಂದ ಅವನು ಚುನಾವಣೆಗೂ ಕೂಡ ನಿಂತ. ಆ ಚುನಾವಣೆಯಲ್ಲಿ ಅವನು ಅಭೂತಪೂರ್ವವಾದಂಥ ಒಂದು ಗೆಲುವನ್ನು ಸಾಧಿಸಿ ಮೇಯರ್ ಕೂಡ ಆದ. ಮೇಯರ್ ಆದಮೇಲೆ ಯುವ ಜನಾಂಗ ಅವನತ್ತ ನೋಡಲಿಕ್ಕೆ ಪ್ರಾರಂಭ ಮಾಡಿತು. ಆ ಒಂದು ಸಮಯದಲ್ಲಿ ಅವನು ರಾಷ್ಟ್ರದ ಒಬ್ಬ ಆಶಾದಾಯಕ ಯುವಕನಾಗಿ ರೂಪುಗೊಂಡಿದ್ದ. ಹಾಗಾದಾಗ ಇಡೀ ಆ ದೇಶದ ಯುವ ಜನಾಂಗವೇ ಬಾಲೆನ್ ಶಾನನ ಒಬ್ಬ ಅನುಯಾಯಿಗಳಾದರು, ಅವನ ಹಿಂಬಾಲಕರಾದರು, ಅವನಿಗೆ ತಮ್ಮ ಸಪೋರ್ಟನ್ನು ನೀಡಿದರು. ಹೀಗಿರಬೇಕಾದ್ರೆ ಇವತ್ತು ಕೂಡ ನಮ್ಮ ದೇಶದಲ್ಲಿ ಏನಾಗಿದೆ ಅನ್ನುವಂಥ ಪರಿಸ್ಥಿತಿಯನ್ನು ನಾವು ನೆನೆದುಕೊಂಡಾಗ ಅಂಥ ಬಾಲೆನ್ ಶಾ ನಮ್ಮ ನಡುವೆಯೂ ಕೂಡ ಹುಟ್ಟಿದ್ದಾನೆಯೇ ಅನ್ನುವಂಥ ಪ್ರಶ್ನೆಗಳು ಹೇಳ್ತವೆ. ಅಂಥ ಬಾಲೆನ್ ಶಾ ಇವತ್ತು ನೇಪಾಳದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಹಿಡಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವುದಕ್ಕೂ ಕೂಡ ಯುವ ಶಕ್ತಿಯೇ ಕಾರಣ, ಯುವ ಪಡೆಯೇ ಕಾರಣ, ಯುವ ಜನಾಂಗವೇ ಕಾರಣ. ಆ ಒಂದು ಯುವ ಜನಾಂಗಕ್ಕೆ ಪ್ರತಿಯೊಬ್ಬರು ಕೂಡ ಸೆಲ್ಯೂಟ್ ಹೊಡಿಬೇಕು. ಯಾಕಂದ್ರೆ ಈಗಿನ ಮಡುಗಟ್ಟಿದ ಹಾಗೂ ಸ್ವಾರ್ಥಪರ ಹಾಗೂ ನಮ್ಮ ನಡುವೆ ಇರತಕ್ಕಂಥ
ಆ, ಹಣ ಇರತಕ್ಕಂಥವರು ಹಾಗೂ ಅನ್ಯ ಮಾರ್ಗದಿಂದ ದುರ್ಮಾರ್ಗದಿಂದ ಹಣವನ್ನು ಸಂಪಾದಿಸಿದವರು ಹಾಗೂ ವಿವೇಚನಾರಹಿತವಾಗಿರ್ತಕ್ಕಂಥ ರಾಜಕಾರಣಿಗಳ ಒಂದು ಕಪಿಮುಷ್ಟಿಯಿಂದ ನಮ್ಮ ಸಮಾಜವನ್ನು ನಾವು ರಕ್ಷಿಸಬೇಕಾದರೆ ನಮ್ಮ ನಡುವೆ ಇಂಥ ಬಾಲಿನಶಯಗಳು ಹುಟ್ಟಬೇಕು. ಅವರು ಮುಂದೆ ಬರಬೇಕು. ಅವರು ರಾಜ್ಯವನ್ನು ರಾಷ್ಟ್ರವನ್ನು ಮುನ್ನಡೆಸುವಂಥ ಒಬ್ಬ ನಾಗರಿಕರಾಗಿ ರೂಪುಗೊಳ್ಳಬೇಕು. ಹಾಗಾದಾಗ ಮಾತ್ರ ಯಾವುದೇ ಒಂದು ದೇಶ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಯನ್ನು ಕೂಡ ನಾನು ವ್ಯಕ್ತಪಡಿಸುತ್ತಾ ಇವತ್ತಿನ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪ್ರತಿಯೊಬ್ಬ ಯುವಕ ಯುವತಿಯರಿಗೂ ಕೂಡ ಈ ಸಂಚಿಕೆಯನ್ನು ತಲುಪಿಸಿರಿ, ಮನೆಗೂ ಕೂಡ ತಲುಪಿಸಿರಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.